ಗುಡ್ ಮಾರ್ನಿಂಗ್. ಮೈ ಸನ್ ನೇಮ್ ಈಸ್ ಅದ್ವಿತ್. ಸೊ ನಾನು ಯಾವ ಒಂದು ಪರಿಸ್ಥಿತಿಯಲ್ಲಿ ಹಾದು ಬಂದೆ ಅಂತ ರಾಜಾ ಸರ್ ಮಾತುಗಳಿದೆ, ವರ್ಣ ಮ್ಯಾಮ್ ಚೆನ್ನಾಗಿ ಗೊತ್ತಿದೆ. ಇವ್ರ ತಾಯಿ ತೀರೋದಾಗ 1.5 ವರ್ಷ. ಇವನ ಬಗ್ಗೆ ನನಗೆ ತುಂಬ ಕನಸನ್ನಿತ್ತು. ಇವನ ಫ್ಯೂಚರ್ ಹೇಗಿರುತ್ತೋ, ತಾಯಿ ಇಲ್ಲ, ಏನು ಮಾಡಬೇಕು ಅಂತ ನನಗೆ ಗೊತ್ತಿರಲಿಲ್ಲ. ಅಂಥ ಟೈಮಲ್ಲಿ 3 ವರ್ಷ ಆದಾಗ ನಾನು ಇವನ್ನ ಸ್ಕೂಲಿಗೆ ಹಾಕಬೇಕು ಅಂತೇಳ್ಬಿಟ್ಟು ತುಂಬ ಕಡೆ ಯೋಚನೆ ಮಾಡಿದೆ. ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲರೂ ಎಜುಕೇಟೆಡ್ಸೇ. ಎಲ್ಲರೂ ಹೇಳ್ತಾಯಿದ್ರು ಯಾವುದೋ ದೊಡ್ಡ ಸ್ಕೂಲ್ಗೆ ಹಾಕು, ಒಂದೇ ಸಲ ನರ್ಸರಿಯಿಂದ PUC ಡಿಗ್ರಿವರೆಗೂ ಇರೋ ಥರ ಒಂದೇ ಸ್ಕೂಲಲ್ಲಿ ಫಸ್ಟಿಂದ ಲಾಸ್ಟ್ವರೆಗೂ ಒಂದೇ ಸ್ಕೂಲಲ್ಲಿ ಹೋಗಲಿ ಅಂತೇಳ್ಬಿಟ್ಟು ಎಲ್ಲರೂ ಸಜೆಸ್ಟ್ ಮಾಡಿದ್ರು. ಆದರೆ ಇವನ ಕಂಡೀಷನ್ ನನಗೆ ಮಾತ್ರನೇ ಗೊತ್ತಿತ್ತು. ಅಲ್ಲೇ ಓದಿದ್ದು. ಆದರೆ ನನ್ನ ದೊಡ್ಡ ಮಗನಿಗೆ ನಾನು ವಿನ್ಸೆಂಟ್ ಪಲೋಟಿಯಲ್ಲಿ ಹಾಕ್ಬೇಕಂದ್ರೆ ವಿನ್ಸೆಂಟ್ ಪಲ್ಲೆ ಪ್ರೀ ಸ್ಕೂಲಲ್ಲೇ ನಾನು ಸೆಂಟ್ ಜರ್ಮನ್ಗೆ ಹೋದೆ, ಸೆಂಟ್ ಮೈಕಲ್ಗೆ ಹೋದೆ. ಜರ್ಮನ್ಗೆ ಹೋದಾಗ ಇವನು 5th ಸ್ಟೂಡೆಂಟ್, ಅಂದರೆ